ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪೂಜೆಗೆ ಹೂವು ಕಿತ್ಕೊಂಡ್ಬಂದಿದ್ದೀವಿ. ಇವು ನೀಲಿ ಸ್ಫಟಿಕ ಮತ್ತು ಪಿಂಕ್ ಸ್ಫಟಿಕ, ಆಮೇಲೆ ಒಂದು ರೋಸ್ ಕಿತ್ಕೊಂಡ್ಬಂದಿದ್ದೀವಿ. ಆಮೇಲೆ ಇದು ಮೈಸೂರು ಮಲ್ಲಿಗೆ. ಈಗ ಹೂವನ್ನ ಕಟ್ಕೊತಾ ಇದ್ದೀನಿ ಪೂಜೆಗೆ. ಫ್ರೆಶ್ ಆಗಿದೆ ಹೂವು. ಇವೆಲ್ಲ ಜಾಸ್ತಿ ಗೌರಿ ತಿಂಗಳಲ್ಲೇ ಹೂವು ಬಿಡೋದು. ಈ ಥರ ಕಟ್ಕೊಬೇಕು. ಸ್ವಲ್ಪ ದಿಂಡಾಗಿರಬೇಕು ಅಂದರೆ 3-4 ಹಾಕ್ಬಿಟ್ಟು ಸೇರಿಸಿ ಕಟ್ಕೊಂಡ್ರೆ ದಿಂಡಾಗುತ್ತೆ. ಇಲ್ಲ ತೆಳು ಬೇಕು ಅಂದರೆ 2 ಕಟ್ಕೊಂಡ್ರೆ ಸಾಕು. ಈ ಕಡೆ 2 ಮತ್ತು ಈ ಕಡೆ 2 ಈ ಥರ ಹಾಕೊಂಡ್ರೆ ಮೀಡಿಯಮ್ಮು ಇದಾಗುತ್ತೆ. ಅಥವಾ ತೀರಾ ದಿಂಡು ಬೇಕು ಅಂದರೆ 2, 3, 4 ಹಂಗೆ ಸೇರಿಸ್ಕೊಂಡ್ಬಿಟ್ಟು ಕಟ್ಕೋಬೇಕು. ಈ ಥರ ಈ ಕಡೆ ಒಂದು 3, ಈ ಕಡೆ ಒಂದು 3 ಹಾಕ್ಬಿಟ್ಟು ಈ ಥರ ಹಿಂಗೆ ಕಟ್ಕೋಬೇಕು. ಮತ್ತು ಹಂಗೆ ಈ ಥರ ಕಟ್ಕೊಂಡು ಎಲ್ಲ ಹೂವನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ಥರ ಉದ್ದ ಬಂದಿದೆ, ದಿಂಡಾಗಿದೆ.